Hi guys, welcome back. ಸ್ಪ್ಲೆಂಡರ್ಗೆ ಟಾಪ್ ಬಾಕ್ಸ್ ಅನ್ನು ಸೆಟ್ ಮಾಡುವ ಅಂತಿದ್ದೇನೆ. ಸೊ ಟಾಪ್ ಬಾಕ್ಸ್ ಹೇಗೆ ಫಿಟ್ ಮಾಡೋದು ಅಂತೆಲ್ಲ ಒಂದು ವಿಡಿಯೋ ಮಾಡ್ತೇನೆ ನಾನು. ಜಸ್ಟ್ ಒಂದು ಸೆಟ್ ಮಾಡಿ ಇಟ್ಟದು ಈ ಥರ ಕಾಣ್ತದೆ. ತುಂಬ ಏನೋ ಲಗೇಜ್ ಇಡ್ಲಿಕ್ಕೆ ಆಗೋದಿಲ್ಲ, ಒಂದು ಪೇರ್ ಡ್ರೆಸ್ ಇಡ್ಬೋದು, ರೈನ್ ಕೋಟಲ್ಲಿ ಇಡ್ಬೋದು, ಮತ್ತು ಗ್ಯಾಜೆಟ್ಸ್ ಎಲ್ಲ ಇಡ್ಬೋದು. ಇದು ಪ್ರೈಸ್ 950 ಏನಿದೆ ಸ್ಟಡ್ಸ್ನವರಲ್ಲಿ. ಕರೆಕ್ಟಾಗಿ ಕ್ಲ್ಯಾಂಪ್ ಸೆಟ್ ಮಾಡಿದರೆ ನೋಡಿ, ಫುಲ್ ಗಾಡಿನೇ ಶೇಕ್ ಆಗ್ತದೆ, ಅಷ್ಟು ಟೈಟಾಗಿ ನಿಲ್ತದೆ ಇದು. 2 ಕೀ ಕೊಡ್ತಾರೆ. ಇದು ಜಸ್ಟ್ ನಾನು ಟೆಂಪರರಿಗೆ ಸೆಟ್ ಮಾಡಿದ್ದೆ, ಹೇಗೆಲ್ಲ ಸೆಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡೋದು. ಒಂದು ಬೇರೆಯೇ ಕ್ಲ್ಯಾಂಪ್ ಮಾಡಿ ಇದಕ್ಕೆ ಸೆಟ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದೇ ಇದರಲ್ಲಿ ಒಂದು ಪ್ಲೇಟ್ ಬರ್ತದೆ ನೋಡಿ, ಆ ಪ್ಲೇಟಿಗೆ ಒಂದು ಪೀಸನ್ನು ವೆಲ್ಡ್ ಮಾಡಿ ಈ ಕ್ಯಾರಿಯರ್ನ ಬ್ಯಾಕ್ ಸೈಡಿಗೆ ಒಂದು ತರಲಿಕ್ಕೆ ಆಗ್ತದೆ. ಸೇಮ್ ಇಲ್ಲಿಂದ ಈ ಥರ ಒಂದು ಎಲ್ ಟೈಪ್ ಒಂದು ಕ್ಲ್ಯಾಂಪ್ ಮಾಡಿ ಸೆಟ್ ಮಾಡಲಿಕ್ಕೆ ಆಗ್ತದೆ. ಅದೊಂದು ಲೆಕ್ಕದಲ್ಲಿ ಬೆಸ್ಟ್ ಅದು, ಯಾಕಂತ ಹೇಳಿದರೆ ಇದು ಬ್ಯಾಕ್ ಸೈಡ್ ಹೋಗೋದಿಲ್ಲ, ಇಲ್ಲಿ ಕ್ಲ್ಯಾಂಪ್ ಇರೋದ್ರಿಂದ ಇಲ್ಲೊಂದು ಬೋಲ್ಟ್ ಹಾಕಿ ಸೆಟ್ ಮಾಡಿದರೆ ಆಯಿತು. ನೋಡಲಿಕ್ಕೆ ಚೆಂದ ಕಾಣ್ತದೆ, ಒಂದು ಟೂರಿಂಗ್ ಬೈಕಿನ ಹಾಗೆ ಕಾಣ್ತದೆ. ಈ ಬೈಕಿಗೆ ಈ ಬಾಕ್ಸ್ ಬೆಸ್ಟ್, ದೊಡ್ಡ ಬಾಕ್ಸ್ ಫಿಟ್ ಮಾಡೋ ಬದಲು ಈ ಬಾಕ್ಸ್ ಬೆಸ್ಟ್. ಕೆಲವರಲ್ಲಿ ಇಷ್ಟಿಷ್ಟು ಹೈಟ್ ಬಾಕ್ಸ್ ಹಾಕ್ತಾರೆ, ಅದು ಕರೆಕ್ಟಾಗಿ ಸೆಟ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಸಣ್ಣ ಸೈಜ್ ಬೈಕ್ ಅಲ್ಲ, ಸಣ್ಣ ಸೈಜ್ ಬೈಕಿಗೆ ಸಣ್ಣ ಬಾಕ್ಸ್ ಬೆಸ್ಟ್. ಸೇಮ್ ಅದೇ ಬಾಕ್ಸನ್ನು ಸಮರೇಗೆ ಸಹ ಫಿಟ್ ಮಾಡಲಿಕ್ಕೆ ಉಂಟು. ಅದಕ್ಕೆ ಬೇರೆಯೇ ಕ್ಯಾರಿಯರ್ ಒಂದು ವೆಲ್ಡ್ ಮಾಡಿ ಸೆಟ್ ಮಾಡಲಿಕ್ಕೆ ಆಗ್ತದೆ. ಅದು ಹೇಗೆ ವೀಡಿಯೋ ನಾನು ಮಾಡ್ತೇನೆ, ಅದರದ್ದು ವೀಡಿಯೋ ಬರ್ತದೆ ನಾಳೆ, ಇಲ್ಲದಿದ್ದರೆ ಸಂಡೇ, ಮೋಸ್ಟ್ಲಿ ನಾಳೆ ಹಾಕ್ತೇನೆ ನಾನು. ಇದಕ್ಕೊಂದು ಸೇಮ್ ಸ್ಪ್ಲೆಂಡರ್ದು ಕ್ಯಾರಿಯರ್